ಮೀನುಗಾರರು ಕಡ್ಡಾಯವಾಗಿ ಪರವಾನಗಿ ಪಡೆದುಕೊಳ್ಳಬೇಕು. ಅಲಗೂರಿನಲ್ಲಿ ಮೀನುಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಗಿರೀಶ್ ಸಲಹೆ. ಮಳವಳ್ಳಿ ತಾಲೂಕಿನ ಅಲಗೂರು ಸಮೀಪದ ಅಂತರವಳ್ಳಿ ಗ್ರಾಮದ ಬಳಿ 3 ಲಕ್ಷ ಮೀನಿನ ಮರಿಗಳನ್ನು ಶಿಂಷಾ ನದಿ ನೀರಿಗೆ ಬಿಡುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ಮೀನುಗಾರರು 1,000 ಪಾವತಿಸಿ ಪರವಾನಗಿ ಪಡೆದುಕೊಂಡರೆ ಮೀನು ಹಿಡಿಯುವಾಗ ಏನಾದರೂ ಅವಘಡ ಸಂಭವಿಸಿದರೆ ಇಲಾಖೆ ವತಿಯಿಂದ 10 ಲಕ್ಷದವರೆಗೆ ಪರಿಹಾರ ಧನ ಸಿಗಲಿದೆ ಎಂದರು. ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಬಾಬಾ ಸಾಬ್, ಮಂಜೇಶ್ವರ್, ಮಂಜುನಾಥ್, ಮಾದೇವು, ಸಹಾಯಕ ನಿರ್ದೇಶಕಿ ಕೆಜೆ ಪೂಜಾಶ್ರೀ, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಲಾಖೆಯ ಸೌಲಭ್ಯ ಕುರಿತು ಈ ಸಂದರ್ಭದಲ್ಲಿ ಮಾಹಿತಿ ನೀಡಲಾಯಿತು. ವಿಶೇಷ ವರದಿ ಎಸ್.ಎನ್. ಪ್ರಸಾದ್, ಅಲಗೂರು. ಸ್ಥಳದಲ್ಲಿ ನನ್ನೆಲ್ಲ ಮೀನುಗಾರ ಭಾಳ ವರ್ಷಗಳ ಬೇಡಿಕೆ ಇತ್ತು. ನಮ್ಮ ಒಂದು ಪರಿಸರದಲ್ಲಿ ಮೀನು ಮರಿ ಬಿತ್ತನೆ ಮಾಡಬೇಕು ಸರ್ ನೀವು ಅಂದ್ಕೊಂಡು ಭಾಳಷ್ಟು ಜನ ಇದ್ದಾರೆ. ಇಲ್ಲಿ ಒಂದು 40-50 ಜನ ಫ್ಯಾಮಿಲಿಗಳಿದ್ದಾವೆ. ಮೀನುಗಾರಿಕೆ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವರ ಬೇಡಿಕೆಗೆ ಇಲಾಖೆ ಸ್ಪಂದಿಸಿ ನುಗು ಮೀನು ಮರಿ ಉತ್ಪಾದನಾ ಕೇಂದ್ರ ಅಲ್ಲಿ ನಾವು ಮೀನು ಉತ್ಪಾದನೆ ಮಾಡಿದ್ವಿ, ಬೆಳವಣಿಗೆ ಮಾಡಿದ್ವಿ. ಆ ಮರಿಗಳನ್ನು 3 ಲಕ್ಷ ಮೀನು ಉಚಿತವಾಗಿ ಈ ಒಂದು ಇಲ್ಲಿರುವ ಮೀನುಗಾರ ಕುಟುಂಬಗಳ ಜೀವನೋಪಾಯಕ್ಕೋಸ್ಕರ ಸಾಮಾಜಿಕ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತಿದ್ದೀವಿ. ಇದಕ್ಕೆ ನಮ್ಮೆಲ್ಲ ಇಲಾಖೆ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿ, ಎಲ್ಲ ಅಧಿಕಾರಿಗಳ ಒಂದು ಅವರ ಕೋಆಪ್ರೇಷನ್ ಇದೆ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ಎಲ್ಲೇ ಮೀನುಗಾರ ಇರಲಿ ಅವರಿಗೆ ಮೀನು ಸಿಗದ ನನಗೆ ಇವತ್ತು ಮೀನು ಸಿಗಲಿಲ್ಲಪ್ಪ ಅನ್ನೋ ಒಂದು ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಬಿಡ್ತಾ ಇದ್ದೀವಿ. ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಾಕಷ್ಟು ಇಂದಿನ ಮಂಜೇಶ್ವರ್ ಅವ್ರಿಗೆ, ಜಿಲ್ಲಾ ಅಧಿಕಾರಿ ಅಂತ ಬಾಬಾ ಸಾಬ್ ಮತ್ತು ತಾಲೂಕಿನ ಪೂಜಾಶ್ರೀ ಅವರಿಗೆ ಧನ್ಯವಾದಗಳು.